ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರಲ್ವ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದ್ದು, ಆ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದು ನಿಮ್ಮ PSI ಪೇಪರ್ 1 ಹಾಗೆ PSI ಪೇಪರ್ 2 ಎರಡಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೂಡ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಡ್ಬಹುದಾಗಿದೆ. ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಪುಸ್ತಕವನ್ನು ನಿಮಗೆ ಕಳಿಸ್ತೀನಿ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಆಸ್ ಯು ಆಲ್ ನೋ, ನಾನು 402 ಟಾರ್ಗೆಟ್ PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ ಅಲ್ವಾ. ಐ ಹೋಪ್ ಯು ನೋ ದಿಸ್. ಈ ರೀತಿಯ ನಮ್ಮ ಸೆಷನ್ಸ್ನಲ್ಲಿ ನಿಮ್ಮ 402 ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂತಹ ರೀತಿಯ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಂದು ವೇಳೆ ನೀವೇನಾದರೂ ಇಲ್ಲಿವರೆಗೂ ಆಗಿ ಹೋಗಿರುವಂತಹ 7 ಸೆಷನ್ಸನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಮೇಲೆ ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಅಥವಾ ಕೊನೆಯಲ್ಲೂ ಕೂಡ ನಾನು ಈ ಟಾರ್ಗೆಟ್ 402 PSI ಎಕ್ಸಾಮ್ನ ಪ್ಲೇಲಿಸ್ಟ್ನ ತೋರಿಸ್ತಾ ಹೋಗ್ತೀನಿ. ಆ ಸೆಷನ್ಸ್ನ ಪ್ಲೇಲಿಸ್ಟ್ನ ಮೇಲೂ ಕೂಡ ಕ್ಲಿಕ್ ಮಾಡಿ ಸೆಷನ್ಸನ್ನು ನೀವು ವಾಚ್ ಮಾಡಬಹುದು. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ, ಬನ್ನಿ ನೋಡೋಣ ಏನಿದೆ, ಓದೋಣ. ಗ್ಲೋಬಲ್ ವಾರ್ಮಿಂಗ್ ಆಲ್ಸೋ ಅಫೆಕ್ಟ್ಸ್ ಎಕೋಸಿಸ್ಟಮ್ಸ್ ಆ್ಯಂಡ್ ಬಯೋಡೈವರ್ಸಿಟಿ. Changes in temperature and precipitation patterns can disrupt habitats, leading to shifts in the distribution and abundance of plant and animal species. Some species may struggle to adopt or migrate to suitable habitats, resulting in loss of biodiversity. ಹೀಗಿದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗೆ ಸಂಬಂಧಿಸಿದ ಒಂದು ಸಣ್ಣ ಪ್ಯಾರಾಗ್ರಾಫ್ ಇದಾಗಿದೆ. ಬನ್ನಿ ನೋಡೋಣ ಇದನ್ನು ನಾವು ಹೇಗೆ ಬರಿತೀವಿ ಅಂತ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಯಾವತ್ತಿಗೂ ಕೂಡ ಟ್ರೆಂಡಿಂಗ್ ವಿಷಯವೇ ಆಗಿದೆ. ಹಾಗಾಗಿ ಹೇಳೋಕ್ಕಾಗಲ್ಲ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆನೂ ಕೂಡ ನಿಮ್ಗೆ ಕೇಳಬಹುದು. ಜಾಗತಿಕ ತಾಪಮಾನ ಏನಾಗ್ತಿದೆ, ಹ್ಯುಮಿಡಿಟಿ ತುಂಬ ಜಾಸ್ತಿ ಆಗ್ತಿದೆ. ಅದರಿಂದ ನನಗೂ ಕಷ್ಟ, ನಿಮಗೂ ಕಷ್ಟ, ಎಲ್ರಿಗೂ ಕಷ್ಟ. ತುಂಬ ಕಷ್ಟದ ಸಮಯ ಅಂತಲೇ ಹೇಳಬಹುದು. ಅದು ನೀರಿಗಿರಬಹುದು, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇರಬಹುದು, ಅಥವಾ ನಮಗೆ ವಾಸ ಮಾಡೋದಕ್ಕಿರಬಹುದು, ಎಲ್ಲದಕ್ಕೂ ಕೂಡ ಕಷ್ಟ. ಹಾಗಾಗಿ ಈ ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ. ಬಹುಶಃ ನಿಮ್ಮ ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಕೇಳಬಹುದು. ಯಾಕೆ ಅಂತಂದರೆ ಜೀವ ವೈವಿಧ್ಯತೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ನಾವು. ಆ್ಯಂಡ್ ನೀವು ನೋಡ್ಬೋದು ಹ್ಯಾಬಿಟೇಟ್ಸ್ ಅಂತ ಇದೆ, ಅಬಾಂಡೆನ್ಸ್ ಆಫ್ ಪ್ಲಾಂಟ್ ಅಂತೆಲ್ಲ ಇದೆ, ಸ್ಪೀಷೀಸ್ ಬಗ್ಗೆ ಮಾತಾಡಿದ್ದಾರೆ, ಅನೇಕ ವಿಷಯಗಳಿದೆ. ಬನ್ನಿ ನೋಡೋಣ ಹೇಗಿದನ್ನು ಬರಿತೀವಿ ಅಂತ. ನಾನು ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ. ಜಾಗತಿಕ ತಾಪಮಾನ ಅಂತ ನಾವು ಇದನ್ನು ತಗೊಳ್ಬಹುದು. ಓಕೆ. ಆಲ್ಸೋ ಎಫೆಕ್ಟ್ಸ್, ಆಲ್ಸೋ ಸಹ, ಅಫೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಪರಿಣಾಮವನ್ನು ಬೀರುತ್ತೆ ಅಥವಾ ಪ್ರಭಾವವನ್ನು ಬೀರುತ್ತೆ. ಎನಿಥಿಂಗ್ ಇಸ್ ಓಕೆ. ಪರಿಣಾಮ ಬೀರುತ್ತದೆ ಅಂತ ಇದನ್ನು ನಾವು ತಗೊಳ್ಳೋಣ. ಓಕೆ. ಎಕೋಸಿಸ್ಟಮ್ಸ್ ಅಂದರೆ ಪರಿಸರ ವ್ಯವಸ್ಥೆಗಳು ತಗೊಳ್ತಾ ಇದ್ದೀನಿ. ಈ ಪರಿಸರ ವ್ಯವಸ್ಥೆಗಳ ಮೇಲೆ ಈ ರೀತಿಯ ಒಂದು ಪರಿಣಾಮ ಬೀರ್ತಿದೆ ಅಂತದಲ್ಲಿ ನಾವೇ ಇರೋದು, ಇದರಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು, ಅದನ್ನೇ ಹೇಳಿರುವಂಥದ್ದು ಪರಿಸರ ವ್ಯವಸ್ಥೆಗಳು. ಆ್ಯಂಡ್ ಮತ್ತು ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಬರೆಯೋಣ. ಜೀವ ವೈವಿಧ್ಯತೆಗಳು ಬೇಡ, ಬರೀ ಜೀವ ವೈವಿಧ್ಯತೆ ಇಷ್ಟೇ. ಓಕೆ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗೀತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಯಾವುದರ ಬಗ್ಗೆ? ಗ್ಲೋಬಲ್ ವಾರ್ಮಿಂಗ್. ಇದೇ ಏನಾಯಿತು, ಸಬ್ಜೆಕ್ಟ್ ಆಯಿತು. ಇದು ಏನು ಮಾಡುತ್ತಂತೆ? ಅಫೆಕ್ಟ್ಸ್. ಅಫೆಕ್ಟ್ ಅಂತಂದರೆ ಪರಿಣಾಮ ಬೀರುವಂಥದ್ದು. ಇದೇನಾಯಿತು, ವರ್ಬ್ ಆಯಿತು. ಯಾವುದರ ಮೇಲೂ ಸಹ ಈ ಒಂದು ಪರಿಣಾಮ ಕಾಣಿಸ್ತಾ ಇದೆ, ಅದೇನಾಗುತ್ತೆ, ಆಬ್ಜೆಕ್ಟಲ್ಲಿ ಬರುತ್ತೆ. ಹೇಗೆ ಬರೆಯೋದು ನೋಡಿ. ಇಂಗ್ಲೀಷ್ನಲ್ಲಿ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನು ತಗೊಂಡಿದ್ದಾರೆ. ನಾವೀಗ ಕನ್ನಡ ಭಾಷೆಯಲ್ಲಿ ಬರೆಯೋದಕ್ಕೆ ಇದನ್ನ ಈ ರೀತಿಯಲ್ಲಿ ರಚನೆ ಮಾಡಬಹುದು. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ಜಾಗತಿಕ ತಾಪಮಾನವು, ಜಾಗತಿಕ ತಾಪಮಾನವು ಒಂದೊಂದಾಗಿ ಬರೆಯೋಣ. ಪರಿಸರ ವ್ಯವಸ್ಥೆ,
ಪರಿಸರ ವ್ಯವಸ್ಥೆಗಳು, ಪರಿಸರ ವ್ಯವಸ್ಥೆಗಳು ಮತ್ತು ಇನ್ನೊಂದೇನಂತ ಕೊಟ್ಟಿರೋದು, ಮತ್ತು ಜೀವ ವೈವಿಧ್ಯತೆಯ ಮೇಲೂ ಸಹ, ಜೀವ ವೈವಿಧ್ಯತೆಯ ಮೇಲೂ ಸಹ ಏನ್ ಮಾಡುತ್ತಿದ್ದು, ತನ್ನ ಪರಿಣಾಮವನ್ನು ಹೊಂದಿರುತ್ತೆ. ಬರೆಯೋಣ, ಪರಿಣಾಮ ಬೀರಿದೆ, ಪರಿಣಾಮ ಬೀರಿದೆ. ಈ ರೀತಿಯಲ್ಲಿ ನೀವು ವಾಕ್ಯವನ್ನು ರಚನೆ ಮಾಡಬಹುದು. ಬೀರಿದೆ ಬೇಡ, ಒಂದು ಕೆಲಸ ಮಾಡೋಣ, ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಪರಿಣಾಮವನ್ನು ಬೀರುತ್ತದೆ, ದಿಸ್ ಈಸ್ ಬೆಟರ್. ಬಿಕಾಸ್ ಅಲ್ಲಿ ಅವ್ರು ನಮಗೆ ಕೊಡುವಾಗ ಏನಂತ ಕೊಟ್ಟಿರೋದು, ವರ್ಗೆ ಎಸ್ ಅನ್ನು ಆ್ಯಡ್ ಮಾಡಿದರೆ, ವಿಚ್ ಮೀನ್ಸ್ ದಿಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗಾಗಿ ಪರಿಣಾಮ ಬೀರುತ್ತದೆ, ಪರಿಣಾಮವನ್ನು ಬೀರುತ್ತದೆ. ಎನಿಥಿಂಗ್ ಈಸ್ ಓಕೆ, ದಿಸ್ ಈಸ್ ಬೆಟರ್. ಓಕೆ, ಎಸ್. ಏನು ಹೇಳಿದ್ದು, ಜಾಗತಿಕ ತಾಪಮಾನದ ಬಗ್ಗೆ ಸಬ್ಜೆಕ್ಟ್ ತಗೊಂಡ್ವಿ, ಪರಿಣಾಮ ಬೀರುತ್ತಂತೆ ವರ್ಬ್ ಆಗಿ ತಗೊಂಡಿದ್ದೀವಿ. ಯಾವುದರ ಮೇಲೂ ಸಹ ಪರಿಣಾಮ ಬೀರುವಂಥದ್ದು ಎರಡು ವಿಷಯಗಳು, ಇದು ಮೊದಲನೇದು, ಇದು ಎರಡನೇದು. ಎರಡನ್ನು ಸೇರಿಸಿ ಮತ್ತು ಅನ್ನುವಂಥ ಒಂದು ಕಂಜಂಕ್ಷನ್ ಜೊತೆಯಲ್ಲಿ ವಾಕ್ಯವನ್ನಾಗಿ ತಗೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಸೆಟ್ ಟು ಬಿ ಆನ್ ಆಬ್ಜೆಕ್ಟ್. ಇಲ್ಲಿ ನೀವು ನೋಡಬಹುದು, ನಾನು ಹೇಳಿದ್ದೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋ ಕಾನ್ಸೆಪ್ಟನ್ನು ಬಳಸ್ತೀನಿ ಅಂತ, ಅದೇ ಕಾನ್ಸೆಪ್ಟನ್ನು ಬಳಸಿದ್ದೀನಿ. ಇದು ಮೊದಲನೇ ವಾಕ್ಯ. ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಚೇಂಜಸ್ ಇನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಚೇಂಜಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು, ಬದಲಾವಣೆಗಳು. ಯಾವುದರಲ್ಲಿ, ಇನ್ ಟೆಂಪರೇಚರ್ ಆ್ಯಂಡ್ ಪರ್ಸಿಪಿಟೇಷನ್ ಪ್ಯಾಟ್ರನ್ಸ್ ಅಂತ ಕೊಟ್ಟಿದ್ದಾರೆ. ಟೆಂಪರೇಚರ್ ಇದನ್ನ ತಾಪಮಾನ ಅಂತ ತಗೊಳ್ಬಹುದು, ಆ್ಯಂಡ್ ಪರ್ಸಿಪಿಟೇಷನ್ ಪ್ಯಾಟ್ರನ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಅಂದರೆ ಮಳೆಯ ನಮೂನೆಗಳು ಅಂತ ಹೇಳ್ತೀವಿ. ಇಷ್ಟನ್ನು ಕೂಡ ಬರೆದು ಜೊತೆಯಲ್ಲೇ ತಗೊಳ್ತಾ ಇದ್ದೀನಿ, ಮಳೆಯ ಪ್ಯಾಟ್ರನ್ಸ್ ನಮೂನೆಗಳು. ಓಕೆ, ಕ್ಯಾನ್ ಬಹುದು, ಡಿಸ್ರಪ್ಟ್ ಹ್ಯಾಬಿಟೇಟ್ಸ್. ಡಿಸ್ರಪ್ಟ್ ಅಂತ ಅಂದರೆ ಅಡ್ಡಿಪಡಿಸೋದು ಅಂತ ಅರ್ಥ. ಬ್ಯಾರಿಯರ್ ಅಂತ ಹೇಳ್ತೀವಲ್ವಾ, ಅದೇನೆ. ಅಡ್ಡಿಪಡಿಸು, ಏನಕ್ಕೆ, ಹ್ಯಾಬಿಟೇಟ್ಸ್. ಹ್ಯಾಬಿಟೇಟ್ಸ್ ಅಂತಂದ್ರೇನು, ಆವಾಸ ಸ್ಥಾನಗಳು. ಬರೆಯೋಣ, ಆವಾಸ ಸ್ಥಾನಗಳು ಅಂತ. ಓಕೆ, ಸೊ ಇಲ್ಲಿಗೆ ನಮ್ಮ ಅರ್ಧ ಭಾಗ ಮುಗೀತು. ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ಲೀಡಿಂಗ್ ಟು ಶಿಫ್ಟ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಅಂಡ್ ಅಬೌಂಡೆನ್ಸ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೀಶೀಸ್ ಅಂತ ಹೇಳಿದ್ದಾರೆ. ಲೀಡಿಂಗ್ ಅಂತ ಅಂದರೆ ಕಾರಣವಾಗುತ್ತದೆ, ತಗೊಳ್ತಾ ಇದ್ದೀನಿ, ಅಥವಾ ಕಾರಣವಾಗುವ, ಎನಿಥಿಂಗ್ ಇಸ್ ಓಕೆ. ಶಿಫ್ಟ್ಸ್ ಅಂತ ಹೇಳಿದ್ದಾರೆ. ಶಿಫ್ಟ್ ಅಂತ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು, ವಿಚ್ ಇಸ್ ನಥಿಂಗ್ ಬಟ್ ಚೇಂಜಸ್ ಇದೆ ಅಲ್ವಾ, ಬದಲಾವಣೆಗಳು ಅಂತೇನಿದೆ ಅದನ್ನೇ ಇಲ್ಲಿ ನೀವು ತಗೊಳ್ಬಹುದು. ಇನ್ ದ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಷನ್ ವಿತರಣೆ, ಆ್ಯಂಡ್ ಅಬೌಂಡೆನ್ಸ್, ಅಬೌಂಡೆನ್ಸ್ ಸಮೃದ್ಧಿ. ತಗೊಳ್ಳೋಣ, ಸಮೃದ್ಧಿ ಯಾವುದರ, ಆಫ್ ಪ್ಲಾಂಟ್ ಸಸ್ಯ, ಆ್ಯಂಡ್ ಅನಿಮಲ್ ಪ್ರಾಣಿ, ಸ್ಪೀಶೀಸ್ ಪ್ರಭೇದಗಳು. ಓಕೆ, ಎಸ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ತಾಪಮಾನ ಬದಲಾವಣೆಯಾದಾಗ, ಅಥವಾ ನಮ್ಗೆ ಗೊತ್ತಿದೆ ಈಗ ಮಳೆಯ ಪ್ಯಾಟ್ರನ್ ಏನಿದೆ ಅಥವಾ ಮಳೆಯ ನಮೂನೆಗಳೇನಿದೆ ಅದು ಕಂಪ್ಲೀಟಾಗಿ ಬದಲಾಗಿದೆ. ಮುಂಚೆ ಇದ್ದಂಥ ರೀತಿಯಲ್ಲಿ ಈಗ ಇಲ್ಲ. ಯಾಕೆ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್. ಬಿಕಾಸ್ ಆಫ್ ದ್ಯಾಟ್ ಮೆನಿ ಥಿಂಗ್ಸ್ ಚೇಂಜ್ಡ್. ಇಲ್ಲಿ ತಾಪಮಾನ ಬದಲಾಗ್ತಿದೆ. ಒಂದು ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರೋದೇ ಇಲ್ಲ ಅಲ್ವಾ. ಕೆಲವೊಮ್ಮೆ ಒಂದೇ ದಿನದಲ್ಲಿ ನಾವು ಅತಿಯಾದ ಬಿಸಿಲನ್ನು ನೋಡಿರ್ತೀವಿ, ಮಳೆ ಬಂದಿರುತ್ತೆ, ಚಳಿನೂ ಆಗಿರುತ್ತೆ. ಈಗ ಹಾಗಾಗ್ಬಿಟ್ಟಿದೆ. ಬೇಕಾದ್ರೆ ಅಷ್ಟು ಸೀಸನ್ ನಾವು ಒಂದೇ ದಿನದಲ್ಲಿ ನಾವು ನೋಡಬಹುದು. ಬಟ್ ದಿಸ್ ಇಸ್ ನಾಟ್ ಗುಡ್ ಥಿಂಗ್. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ತಾಪಮಾನದಲ್ಲಿರುವ ಬದಲಾವಣೆಗಳು, ಮಳೆಯ ನಮೂನೆಗಳಲ್ಲಿ ಬರುವಂತಹ ಬದಲಾವಣೆಗಳು ಏನು ಮಾಡುತ್ತೆ, ಇಲ್ಲಿ ಆವಾಸ ಸ್ಥಾನಗಳಿಗೆ ಅಡ್ಡಿಪಡಿಸುತ್ತೆ. ನಾವು ಮನುಷ್ಯರು ಮಾಡುವಂಥ ತಪ್ಪನ್ನ ನಾವು ಕೂಡ ಶಿಕ್ಷೆಯಾಗಿ ಅನುಭವಿಸ್ತೀವಿ. ನಮ್ಮ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಶಿಕ್ಷೆಯನ್ನು ಅನುಭವಿಸೋದಕ್ಕೆ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಈ ರೀತಿ ಆಗೋದ್ರಿಂದ ಸಮೃದ್ಧತೆ ಹಾಳಾಗ್ತಾ ಇದೆ. ಯಾವುದ್ರದ್ದು, ಪ್ರಭೇದಗಳದ್ದು. ಯಾರ ಪ್ರಭೇದಗಳು ಅಥವಾ ಯಾವ ಪ್ರಭೇದಗಳು, ಸಸ್ಯ ಹಾಗೆ ಪ್ರಾಣಿಗಳ ಪ್ರಭೇದಗಳು. ಇಲ್ಲಿ ಮೊದಲನೇದಾಗಿ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ. ಇದು ಯಾರಿಗೆ ಎಫೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ದಾರೆ, ಯಾರಿಗ ಜೊತೆಗೂ ಕೂಡ ಇದು ಪ್ರಾಬ್ಲಮ್ ಆಗ್ತಿದೆ ಅಂತ ಎರಡನೇ ಭಾಗದಲ್ಲಿ ಹೇಳಿದ್ದಾರೆ. ಬರೆಯೋಣ, ನೋಡೋಣ ಹೇಗೆ ಬರೀಬಹುದು ಅಂತ. ಇಲ್ಲವ್ರು ಕಾಮ ಕೊಟ್ಟಿದ್ರಲ್ವಾ, ಇದರ ಒಂದು ಬೇಸಿಸ್ನಲ್ಲಿ ವಾಕ್ಯವನ್ನ ಲೆಂತಿ ಅನ್ಸಿದ್ರೆ ಈ ರೀತಿ ಡಿವೈಡ್ ನೀವು ಮಾಡ್ಕೊಳ್ಬಹುದು. ಓಕೆ, ಮೊದಲನೇ ನಾನು ಬರಿತಾ ಇದ್ದೀನಿ.
ತಾಪಮಾನ ಮತ್ತು ಮಳೆಯ ನಮೂನೆಗಳ ಏನು ಚೇಂಜಸ್, ಬದಲಾವಣೆಗಳು ಏನ್ ಮಾಡಿದ್ಯಂತೆ, ಆವಾಸ ಸ್ಥಾನಗಳಿಗೆ ಅಡ್ಡಿಪಡಿಸಬಹುದಾಗಿದೆಯಂತೆ. ಬರೆಯೋಣ, ಬದಲಾವಣೆಗಳು ಆವಾಸ ಸ್ಥಾನಗಳಿಗೆ ಅಡ್ಡಿಪಡಿಸಬಹುದು. ಇದು ಮೊದಲನೇ ಭಾಗ. ಓಕೆ, ಲೀಡಿಂಗ್ ಟು ಶಿಫ್ಟ್ಸ್, ಬದಲಾವಣೆಗಳಿಗೆ ಇದು ಕಾರಣವಾಗ್ತಿದೆ ಅಂತ ಅರ್ಥ. ಓಕೆ, ಬರೆಯೋಣ. ಇದು ಯಾರಿಗೆ, ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ವಿತರಣೆ ಮತ್ತು ಇನ್ನೊಂದೇನಂತ ಹೇಳಿರೋದು ಸಮೃದ್ಧಿಯಲ್ಲಿನ ಯಾವುದಕ್ಕೆ, ಶಿಫ್ಟ್ಸ್ ಅಂದ್ರೆ ಬದಲಾವಣೆಗಳಿಗೆ ಏನಾಗ್ತಿದೆ, ಕಾರಣವಾಗುತ್ತಿದೆ. ಲೀಡಿಂಗ್ ಅಂತ ಕೊಟ್ಟಿದ್ದಾರಲ್ವಾ, ಅದಕ್ಕೋಸ್ಕರ ಇದನ್ನ ಈ ರೀತಿಯಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಹೀಗೆ ನಾನಿಲ್ಲಿ ಬರೆಯುವಾಗ ಏನ್ ಮಾಡಿದೆ ನೋಡಿ, ಇದು ಮೊದಲನೇ ಭಾಗ, ಇದು ಎರಡನೇ ಭಾಗ, ಎರಡೆರಡು ಭಾಗಗಳ ಮಾಡಿಕೊಂಡು ಒಂದು ಲೆಂಥಿ ಸೆಂಟೆನ್ಸ್ ಅನ್ನ ಸ್ಮಾಲ್ ಸೆಂಟೆನ್ಸಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಈ ರೀತಿಯಲ್ಲಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಇದು ಎರಡನೇ ವಾಕ್ಯವಾಗಿತ್ತು. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ ನ ಮೂರನೇ ವಾಕ್ಯ ಹೀಗಿದೆ. ಸಮ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಇದನ್ನ. ಕೆಲವು ಸ್ಪೀಶೀಸ್ ಅಂತಿದೆ, ತಗೊಳ್ಳಿ ಇದನ್ನ. ಪ್ರಭೇದಗಳು. ಓಕೆ, ಮೇ ಸ್ಟ್ರಗಲ್, ಮೇ ಅಂತಂದ್ರೆ ಬಹುದು, ಸ್ಟ್ರಗಲ್ ಇದನ್ನ ಹೆಣಗಾಡು ಅಂತ ಹೇಳ್ತೀವಿ, ಅಂದ್ರೆ ಒದ್ದಾಡೋದು ಅಂತ. ಯಾಕಾಗಿ, ಟು ಅಡಾಪ್ಟ್ ಆರ್ ಮೈಗ್ರೇಟ್ ಟು ಸೂಟಬಲ್ ಹ್ಯಾಬಿಟೇಟ್ಸ್. ಅಡಾಪ್ಟ್ ಅಂತ ಅಂದ್ರೆ ಏನಕ್ಕಾದ್ರೂ ಒಂದಕ್ಕೆ ನಾವು ಒಗ್ಗಿಕೊಳ್ಳೋದು ಅಂತ. ಓಕೆ, ಸೊ ಹಾಗಾಗಿ ಇದನ್ನ ಬರೆಯೋಣ, ಹೊಂದಿಕೊಳ್ಳಲು ಅಂತ. ಹೊಂದಿಕೊಳ್ಳಲು. ಓಕೆ, ಆರ್ ಅಂತ ಕೊಟ್ಟಿದ್ದಾರಲ್ವಾ, ಅಥವಾ ಅಂತ ಬರಿಬಹುದು. ಮೈಗ್ರೇಟ್ ಅಂತಂದ್ರೆ ವಲಸೆ ಹೋಗುವಂಥದ್ದು ಅಂತ. ವಲಸೆ ಅಂತ ಇಲ್ಲಿ ಬರ್ದಿರ್ತೀನಿ, ಆಮೇಲೆ ನೋಡೋಣ. ವಲಸೆ. ಟು ಸೂಟಬಲ್ ಹ್ಯಾಬಿಟೇಟ್ಸ್, ಸೂಕ್ತವಾದ ಹ್ಯಾಬಿಟೇಟ್ಸ್ ಆಗ್ಲೇ ಬರ್ದಿದ್ವಿ. ಆವಾಸ ಸ್ಥಾನ ಅಂತ ಮತ್ತೊಮ್ಮೆ ಬರೆಯೋದಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಾಗ್ತಿಲ್ಲ, ಮರ್ತು ಹೋಗ್ತೀರಾ ಅಂದ್ರೆ ಬರ್ಕೊಳ್ಳಿ. ನಾನು ಆಗ್ಲೇ ಬರ್ದಿದ್ದೆ, ಸೊ ಹಾಗೆ ಬರಿತಾ ಇಲ್ಲ. ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಬಯೋಡೈವರ್ಸಿಟಿ, ಕಾರಣವಾಗುತ್ತಿದೆ. ಯಾವುದ್ರಲ್ಲಿ? ಇನ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಲಾಸ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ ನಷ್ಟ ಅಂತ. ಬಯೋಡೈವರ್ಸಿಟಿ ಮೊದಲನೇ ವಾಕ್ಯದಲ್ಲಿ ಬರ್ದಿದ್ವಿ, ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು ನೋಡಿ. ಜೀವ ವೈವಿಧ್ಯತೆ ಅಂತ ಆಲ್ರೆಡಿ ಬರ್ದಿದ್ದೀವಿ, ಸೊ ಮತ್ತೊಮ್ಮೆ ಬರೆಯುವಂಥ ಅಗತ್ಯತೆ ಇಲ್ಲ, ನಮಗೆ ಗೊತ್ತಿದೆ. ಏನ್ ಹೇಳಿದ್ದಾರೆ? ಸಮ್ ಸ್ಪೀಶೀಸ್, ಕೆಲವು ಪ್ರಭೇದಗಳು ಹೆಣಗಾಡಬಹುದಂತೆ. ಯಾಕಾಗಿ? ಹೊಂದ್ಕೊಳ್ಳೋದಕ್ಕೆ ಅಥವಾ ವಲಸೆ ಹೋಗೋದಕ್ಕೆ. ಟು ಸೂಟಬಲ್ ಹ್ಯಾಬಿಟೇಟ್ಸ್, ಸೂಕ್ತವಾಗಿರುವಂತಹ ಆವಾಸ ಸ್ಥಾನಗಳಿಗೆ. ಹಾಗೆ ಇದು ಯಾವುದು ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ? ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ನಷ್ಟಕ್ಕೆ ಇದು ಕಾರಣವಾಗಬಹುದು ಅಂತ ಹೇಳ್ತಾ ಇದ್ದಾರೆ.
ಹೇಗೆ ಬರೆಯೋದು ನೋಡಿ, ಬರಿತಾ ಇದ್ದೀನಿ. ಕೆಲವು ಪ್ರಭೇದಗಳು ಎಲ್ಲಿಗೆ? ಸೂಕ್ತವಾದ, ನಿರ್ದಿಷ್ಟವಾದ ಅಂದರೆ ಪರ್ಟಿಕ್ಯುಲರ್ ಅಂತ ಬರುತ್ತೆ. ಸೂಟಬಲ್, ಸೂಕ್ತವಾದ, ಸರಿಯಾದಂತ ತಗೊಳ್ಬಹುದು. ಸೂಕ್ತವಾದ ಆವಾಸ ಸ್ಥಾನಗಳಿಗೆ ಏನಾಗೋದಕ್ಕೆ? ಹೊಂದಿಕೊಳ್ಳಲು ಮತ್ತು ವಲಸೆ ಹೋಗಲು ಏನಾಗುತ್ತಂತೆ? ಹೆಣಗಾಡಬಹುದು, ಕಷ್ಟಪಡಬಹುದು ಅಂತ ಅರ್ಥ. ಹೆಣಗಾಡಬಹುದು, ಇದರಿಂದ ಅಥವಾ ಈ ಕಾರಣದಿಂದ ಜೀವ ವೈವಿಧ್ಯತೆಯ ಏನಾಗುತ್ತೆ? ನಷ್ಟವಾಗುತ್ತದೆ. ಓಕೆನಾ? ನಷ್ಟವಾಗುತ್ತದೆ, ಫುಲ್ ಸ್ಟಾಪ್. ಈ ರೀತಿಯಲ್ಲಿ ವಾಕ್ಯವನ್ನು ನಾನು ರಚನೆ ಮಾಡಿದ್ದೀನಿ. ಆ್ಯಂಡ್ ಆಸ್ ಯು ಕ್ಯಾನ್ ಸಿ, ಇಲ್ಲಿ ನಾವು ಬರೆದಿದ್ದು ಕೆಲವು ಪ್ರಭೇದಗಳು, ಇದೇ ಸಬ್ಜೆಕ್ಟ್ ಆಗುತ್ತೆ. ಇವು ಏನಾಗಬಹುದು? ಹೆಣಗಾಡಬಹುದು, ಕಷ್ಟಪಡಬಹುದು ಅಂತ. ಯಾಕಾಗಿ? ಸೂಕ್ತವಾದಂತಹ ಆವಾಸ ಸ್ಥಾನಗಳಿಗೆ ಹೊಂದ್ಕೊಳ್ಳೋದಕ್ಕೆ, ಆ ಕಡೆಗೆ ವಲಸೆ ಹೋಗೋದಕ್ಕೆ ಅವು ಕಷ್ಟಪಡಬಹುದು. ಇದಾದ್ಮೇಲೆ ಈ ಭಾಗ ಇದೆ ಅಲ್ವಾ, ಇದು ಮುಂದುವರೆದ ಭಾಗ. ಇದರಿಂದ ಏನಾಗುತ್ತೆ ಅಂತ. ಸೊ ಹಾಗಾಗಿ ಇದೇನಾಯ್ತು? ನಮ್ಮ ಆಬ್ಜೆಕ್ಟ್ ಆಯಿತು. ಹೀಗೆ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ನೀವು ವಾಕ್ಯವನ್ನು ರಚನೆ ಮಾಡೋದಕ್ಕೆ ವಿತ್ ಫಾರ್ಮುಲಾ, ವಿತೌಟ್ ಫಾರ್ಮುಲಾ ಎರಡರಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ವಿತ್ ಫಾರ್ಮುಲಾ ಅಂದರೆ ಹೀಗೆ ಬರುತ್ತೆ, ವಿತೌಟ್ ಫಾರ್ಮುಲಾ ಅಂದರೆ ಹೀಗಿರುತ್ತೆ. ನಾವು ಭಾಗ ಮಾಡ್ಕೊಳ್ತೀವಿ, ವಾಕ್ಯವನ್ನು ಭಾಗ ಮಾಡಿಕೊಂಡು ಬರಿತೀವಿ, ಇಷ್ಟೇ. ಓಕೆ, ಸೊ ಇವತ್ತಿನ ನಮ್ಮ ಸೆಷನ್ನಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಿಸಿದ ಒಂದು ಮಾಡರೇಟ್ ಪ್ಯಾರಾಗ್ರಾಫನ್ನು ಡಿಸ್ಕಸ್ ಮಾಡದೆ ತೊಗೊಂಡು ಬಂದು, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆಯ ಕೋರ್ಸಿಗೆ ಜಾಯಿನ್ ಆಗಬೇಕು, 402 PSI ಕೋರ್ಸನ್ನು ಮಾಡಿಕೊಡ್ತಾ ಇದ್ದೀವಲ್ವಾ, ಈ ಕೋರ್ಸಿಗೆ ಜಾಯಿನ್ ಆಗಬೇಕು, ಅಥವಾ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಮಾಡಿರೋ ಪುಸ್ತಕವನ್ನು ತಗೊಳ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದು. ನೀವೇನಾದರೂ ನಮ್ಮ ಟಾರ್ಗೆಟ್ 402 PSI ಸೆಷನ್ಸನ್ನು ಇನ್ನೂ ನೋಡಿಲ್ಲ, ಆ 7 ಸೆಷನ್ಸ್ ಏನು ಮಾಡಿಕೊಟ್ಟಿದ್ದೀನಿ ನಾವು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ಕ್ಲಿಕ್ ಮಾಡಿ ವಾಚ್ ಮಾಡಿ. ಯಾರೆಲ್ಲ ನಿಮ್ಮ ಸ್ನೇಹಿತರು 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರೊಂದಿಗೂ ಕೂಡ ನಮ್ಮ ಸೆಷನ್ಸ್ನೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ. ನಾಳೆ 8 ಗಂಟೆಗೆ ಮತ್ತೊಂದು ಟ್ರಾನ್ಸ್ಲೇಷನ್ ತಗೊಂಡು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.